ಹೊಟ್ಟೆ ಹಸ್ದಾಗ ಅಡುಗೆ ರುಚಿ ಕಾಣಿಸಲ್ವಂತೆ. ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಕಣವ, ನಂಗೆ ತುಂಬ, ಯಾಕಂದರೆ ಅನ್ನ ಹಾಕಿದ ಮನೆ ಯಾವತ್ತೂ ಹಾಳಾಗಲ್ಲ. ಸೊ ಅವ್ರು ಒಡವೆ ಎಲ್ಲ ಅಡ ಇಟ್ಬಿಟ್ಟು ಲಾಸ್ಟ್ ಅಂತ ಹೇಳ್ಬಿಟ್ಟು ಅದೊಂದು ಬೋರ್ವೆಲ್ನ ಕೊರಿಸ್ತಾರೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮಾದರಿ ಅವರು. ಅವರೇನೋ ಆಡ್ಕೊತಾರೆ, ಏನೂ ಮಾಡೋಕ್ಕಾಗಲ್ಲ, ಅವ್ರು ಇರೋದೇ ಅದಕ್ಕೆ. 100 ರೂಪಾಯಿನೂ ಕೊಡೋಲ್ಲ ಫ್ರೀಯಾಗಿ. ದೇವನೊಲಿದರೆ ಕೊರಡು ಕೊನರುವುದು, ಬರಡು ಏನಾಗುವುದು. ನಿನ್ನನ್ನು ಕೊಲ್ತೀನಿ ಅಂತ ಭಗವಂತ ನಿರ್ಧಾರ ಮಾಡಿದ್ರೆ ಅದೇ ಭಕ್ತಿಯಿಂದ ನಿನ್ನ ಗೆಲ್ತೀನಿ ಪರಮಾತ್ಮ ಅನ್ನೋಷ್ಟು ದೇವರಿಗೆ ನಮ್ಮ ದುಡ್ಡು ಅವಶ್ಯಕತೆ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ವಿ. ತುಂಬ ಜನ ಏನಂತ ಹೇಳಿದ್ರೆ ಹಣೆ ಬರಹ ಅನ್ನೋದು ಆಗೋದೇ ಇಲ್ಲ, ನಾವು ಹೇಗಿದ್ವಿ ಹಾಗೇ ಇರ್ತೀವಿ, ಕೊನೆ ತನಕ ಏನೂ ಚೇಂಜಸ್ ಆಗಲ್ಲ, ನಮ್ಮ ಗ್ರಾಚಾರನೇ ಇಷ್ಟು ಅಂತ ಅನ್ಕೋಬಿಟ್ಟಿರ್ತಾರೆ. ನಿಜವಾಗ್ಲೂ 3 ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಒಂದು ಹಣೆ ಬರಹ ಕೂಡ ಬದಲಾಗುತ್ತೆ. ಸೊ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ನನಗೆ ಗೊತ್ತಿರೋಷ್ಟು ಶೇರ್ ಮಾಡ್ತೀನಿ. ಫಸ್ಟ್ ಒನ್ ಏನಂತ ಹೇಳಿದ್ರೆ, ಯಾರಿಗೇ ಆಗಲಿ ನಮ್ಮನೆ ಹತ್ರ ಕೇಳ್ಕೊಂಡು ಬಂದಂಥವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಅದು ಊಟದ್ದಾಗಿರ್ಬೋದು, ಅಥವಾ ತುಂಬ ತೀರಾ ಅಂದರೆ ಗೊತ್ತಿರೋ ಅಂಥವ್ರಿಗೆ, ತುಂಬ ಅಂದರೆ ನಮಗೆ ಗೊತ್ತಿರುತ್ತೆ ಅವ್ರು ಒಳ್ಳೆಯವರು ಅಂತ ಹೇಳ್ಬಿಟ್ಟು ಅಂಥವರಿಗೆ ಒಂದು ಮೆಡಿಸನ್ಸ್ಗಿರ್ಬೋದು, ಒಂದು ಹುಷಾರಿಲ್ಲ ಅಂತ ಅನ್ನೋಂಗಿರ್ಬೋದು, ಅದು ಸಹಾಯ ಮಾಡೋ ಅಂಥದ್ದು ಮೇಯ್ನು. ಇದಕ್ಕೆ ಒಂದು ಸ್ಟೋರಿ ಅಂತ ಹೇಳಿದ್ರೆ, ಒಂದು ಹಿಂದೆ ಒಂದು ಊರಲ್ಲಿ ಒಂದು ತಕ್ಕ ಮಟ್ಟಿಗೆ ಶ್ರೀಮಂತರಾದಂಥ ಒಂದು ದಂಪತಿಗಳಿರ್ತಾರೆ. ಆದರೆ ಅವರಿಗೆ ಮಕ್ಕಳೇ ಇರೋದಿಲ್ಲ. ಎಷ್ಟೊಂದು ಕಡೆ ಹಾಸ್ಪಿಟ್ಲು, ಈ ಥರ ಜಾತಕ ಎಲ್ಲ ತೋರಿಸಿರ್ತಾರೆ. ಅವ್ರಿಗೇನಂತಂದರೆ, ನಿಮಗೆ ಈ ಥರ ದೋಷ ಇದೆ, ಆ ಥರ ದೋಷ ಇದೆ, ನಿಮಗೆ ಮಕ್ಕಳಾಗೋ ಚಾನ್ಸಸ್ಸು ತುಂಬ ಕಡಿಮೆ ಅಂತ ಹೇಳ್ತಾ ಇರ್ತಾರೆ. ಮತ್ತು ಡಾಕ್ಟರ್ಸ್ಗಳೂ ಅಷ್ಟೇ, ಇಲ್ಲ ಆಗುತ್ತೆ ಈ ರೀತಿಯೇ ಹೋಪ್ಸ್ ಕೊಡ್ತಾ ಇರ್ತಾರೆ. ಅವ್ರಿಗೆ ಹೋಪ್ಸ ಬಿಟ್ಬಿಟ್ಟಿರ್ತಾರೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೀಗೆ ಒಂದು ದಿನ ಒಬ್ಬರು ವಯಸ್ಸಾದಂಥ ಅಜ್ಜ ಅವ್ರ ಮನೆ ಹತ್ರ ಊಟ ಕೇಳ್ಕೊಂಡು ಬರ್ತಾರೆ. ಅವ್ರಿಗೆ ತುಂಬ ಸುಸ್ತಾಗ್ಬಿಟ್ಟಿರುತ್ತೆ, ಅವ್ರಿಗೆ ಏನೋ ಒಂದು ಊಟ ಕೊಟ್ಟರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಆವಾಗ ಅವಳು ಹೆಂಡತಿ ಇರ್ತಾಳಲ್ಲ ಮನೆಯಲ್ಲಿ, ಅವ್ರದ್ದು ಊಟ ಆಗಿರುತ್ತೆ. ಸೊ ಮನೆಯಲ್ಲಿ ಏನೂ ಕೂಡ ಇರೋದಿಲ್ಲ, ಅಂದರೆ ಅಡುಗೆ ಮನೆಯಲ್ಲಿ ಏನೂ ಇರೋಲ್ಲ. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತೀವಿ ಅಂತಂದರೆ, ಇದ್ದರೆ ಕೊಡ್ತಾರೆ ಕೆಲವರು, ಇನ್ನು ಕೆಲವರು ಅಯ್ಯೋ ನಮಗೆ ಆಗುತ್ತೆ ಬಿಡು, ಮಧ್ಯಾಹ್ನಕ್ಕಾಗುತ್ತೆ, ರಾತ್ರಿಗಾಗುತ್ತೆ, ಏನು ಕೊಡೋದು ಅಂತ ಅಂದ್ಕೊಂಡು ಇಲ್ಲ ಅಂತ ಅನ್ನೋರು ಇರ್ತಾರೆ. ಇನ್ನು ಕೆಲವರು ಮಾಮೂಲಿ ನಾರ್ಮಲಾಗಿ ಇದ್ದರೆ ಇದೆ ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ, ಆ ಥರ ಹೇಳ್ತಾರಲ್ವ. ಆದರೆ ಅಲ್ಲಿ ಏನೂ ಇರೋದಿಲ್ಲ. ಆದರೂ ಪಾಪ ಇವಳಿಗೆ ಇಲ್ಲ ಅಂತ ಹೇಳೋಕ್ಕೆ ಮನಸ್ಸು ಬರೋಲ್ಲ. ಒಂದು 10 ನಿಮಿಷ ಕೂತ್ಕೊಳ್ಳಿ, ನಾನು ನಿಮಗೆ ಬಿಸಿಯಾಗಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅವ್ರನ್ನ ಕೂರಿಸ್ಬಿಟ್ಟು ಅವಳು ಅಡುಗೆ ಮಾಡ್ಕೊಬಂದು ಬಡಿಸ್ತಾಳೆ. ಸೊ ಆವಾಗ ಯಾರಿಗೇ ಆಗಲಿ, ಈಗ ತುಂಬ ದಾವಿರೋರಿಗೆ ನೀರು ಕೊಟ್ಟಾಗ ಹೆಂಗೆ ಅನಿಸುತ್ತೆ, ನೀರು ಕುಡಿದಾಗ ಹೆಂಗೆ ಅನಿಸುತ್ತೆ, ತುಂಬ ಹೊಟ್ಟೆ ಹಸ್ದಾಗ ಅಡುಗೆ ರುಚಿ ಕಾಣಿಸಲ್ವಂತೆ. ಸೊ ನಮ್ಮ ಹೊಟ್ಟೆ ಫುಲ್ ಆಯಿತಾ ಅನ್ನೋದು ಅಷ್ಟೇ ಗೊತ್ತಾಗುವಂಥದ್ದು. ಹಾಗೆಯೇ ಆ ವಯಸ್ಸಾಗಿರೋವಂಥ ಅಜ್ಜ ಊಟ ಮಾಡಿಬಿಟ್ಟು ಏನಂತ ಹೇಳಿದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಕಣವ, ನಂಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು, ನಂಗೆ ಊಟ ಇಕ್ಕಿದ್ಯಾ ಅಂತ ಹೇಳ್ತಾನೆ. ಆವಾಗ ಅವಳಿಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ, ಯಾಕಂದ್ರೆ ಅವ್ರಿಗೆ ಮಕ್ಕಳಿರಲ್ವಲ್ಲ, ಅದರಿಂದ. ಆಮೇಲೆ ಅವಳು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ನನಗೆ ಆ ಭಾಗ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಹತ್ಕೊಂಡು ಸುಮ್ಮನೆ ಹೋಗ್ತಾಳೆ. ಅವಜ್ಜ ಹೊಟ್ಟೋಗ್ತಾರೆ. ಆದರೆ ಅವ್ರುಗಳು ಮಾಡಿದಂಥ ಆಶೀರ್ವಾದ ಇರುತ್ತೆ ನೋಡಿ, ತುಂಬ ನಾವು ಯಾರಿಗಾದರೂ ಸಹಾಯ ಮಾಡಿದಾಗ, ಯಾರಿಗಾದರೂ ಊಟ ಕೊಟ್ಟಾಗ ಅವರು ಒಂದು ಒಳ್ಳೆ ಮನಸ್ಸಿಂದ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅಂತ ಆಶೀರ್ವಾದ ಮಾಡ್ತಾರೆ ನೋಡಿ, ಅದು ನಿಜವಾಗ್ಲೂ ಫಲಿಸುತ್ತೆ. ಒಬ್ಬರು ಅವರ ಆಶೀರ್ವಾದದ ಫಲವಾಗಿ ಮುಂದೆ ಆ ದಂಪತಿಗಳಿಗೆ ಅವಳಿ ಜವಳಿ ಮಕ್ಕಳು ಹುಡ್ತಾರೆ. ಯಾರೆಲ್ಲ ಇವರಿಗೆ ಮಕ್ಕಳಿಲ್ಲ, ಆ ದೋಷ ಇದೆ, ಹೀಗಿದೆ ಅಂತೆಲ್ಲ ಆಡ್ಕೋತಿದ್ರು, ಅವರಿಗೆಲ್ಲ ಆಶ್ಚರ್ಯ ಅಂತ ಅನಿಸುತ್ತಂತೆ. ಸಾಧು ಸಂತರಿರ್ಬೋದು, ಏನಾದರೂ ದೇವಸ್ಥಾನಗಳಲ್ಲಿ ಸ್ವಾಮೀಜಿಗಳಿರ್ಬೋದು, ಒಳ್ಳೆಯವರು, ನಾನು ಹೇಳ್ತಾರಂಥದ್ದು ದೇವಸ್ಥಾನಗಳಲ್ಲಿ ಅರ್ಚಕರಿರ್ಬೋದು, ಈ ಥರ ಆಶೀರ್ವಾದಗಳು ಯಾವತ್ತಿಗೂ ಫಲಿಸುತ್ತೆ. ಏನಂತ ಹೇಳಿದ್ರೆ, ತುಂಬ ನಾವು ಮೇನ್ ಮಾಡುವಂಥ ಮಿಸ್ಟೇಕ್ಸು, ಮನೆಗೆ ಯಾರಾದರೂ ಬಂದಾಗ ನಮ್ಮ ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ನೆಂಟರಿರ್ಬೋದು, ಫ್ರೆಂಡ್ಸು, ರಿಲೇಟಿವ್ಸು, ಯಾರೇ ಅವರಿಗೆ ಹಸ್ವಿರಲ್ಲ ಆದರೂ ಕೂಡ ಏನೋ ಮಾಡಿರ್ತೀವಿ. ವೆಜ್ ಆಗಲಿ ನಾನ್ ವೆಜ್ ಆಗಲಿ 2 ಥರ 3 ಥರ ಎಲ್ಲ ಮಾಡ್ತೀವಿ. ಕೆಲವೊಂದು ಸಲ ಅವ್ರು ಊಟ ಮಾಡ್ತಾರೆ, ಕೆಲವೊಂದು ಸಲ ಅವ್ರಿಗೆ ಹಸ್ವಿಲ್ಲ ಅಂದ್ರೂ ಇಷ್ಟು ತಿಂತಾರೆ. ಸೊ ಆಮೇಲೆ ಅಯ್ಯೋ ಬಲವಂತಕ್ಕೆ ಅವ್ರ ಮನೆಯಲ್ಲಿ ಎಷ್ಟು ಊಟ ಮಾಡಿದೆ, ಯಾಕೋ ಹೊಟ್ಟೆನೇ ಸರಿ ಇಲ್ಲ ಅಂತಾರೆ, ಜೀರ್ಣಶಕ್ತಿ ಸರಿಯಾಗಿಲ್ಲ ಅಂತಾರೆ. ಸೊ ಇಂಥದಕ್ಕೆಲ್ಲ ನಾನು ಮಾಡಬೇಡಿ ಯಾರಿಗೂ, ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಅಂತ ಹೇಳ್ತಲ್ಲ,
ಅಂಥವ್ರಿಗೂ ಮಾಡಿ ಇಲ್ಲ ಅಂತ ಅನ್ನಲ್ಲ. ಆದರೆ ಅತಿಯಾಗಿ ಯಾರನ್ನೂ ಫೋರ್ಸ್ ಮಾಡಿ ಸುಮ್ಮನೆ ಅವರಿಗೆಲ್ಲ ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಖರ್ಚು ಮಾಡೋದಕ್ಕಿಂತನೂ ಈ ರೀತಿ ಮನೆ ಹತ್ರ ಯಾರೇ ಒಂದು ಊಟ ಕೇಳ್ಕೊಬಂದರು, ಅಥವಾ ನೀವೆಲ್ಲಾದರೂ ಹೊರಗಡೆ ಊಟ ಮಾಡ್ಬೇಕಾರೆ ಒಂದು ಹೋಟೆಲ್ ಇರ್ಬೋದು, ಅಥವಾ ಫುಟ್ಪಾತಲ್ಲಿ ಏನಾದರೂ ಚಾಟ್ಸ್ ತಿಂತಾ ಇರ್ಬೇಕಾರೆ ಅಕ್ಕಪಕ್ಕ ಯಾರಾದರೂ ಇದ್ದಾಗ ಊಟ ಕೊಡಿಸಿ. ಇದು ಮೇಯ್ನು ನಿಮ್ಮನ್ನು ಕಾಯುತ್ತೆ. ಯಾಕಂದರೆ ಅನ್ನ ಹಾಕಿದ ಮನೆ ಯಾವತ್ತೂ ಹಾಳಾಗಲ್ಲ. ಸೊ ಇದು ಫಸ್ಟು ಪಾಯಿಂಟು. ಯಾಕಂದರೆ ಅವರು ಮುಗ್ಧ ಮನಸ್ಸಿಂದ ಹರಿಸಿದಂಥದ್ದು ನಾವು ಅವರಿಗೆ ಬರೀ ಒಂದು 50 ರೂಪಾಯಿನೇ ಕೊಟ್ಟಿರ್ಬೋದು, 50 ರೂಪಾಯಿ ಊಟನೇ ಕೊಟ್ಟಿರ್ಬೋದು, ಒಂದು ಇಡ್ಲಿನೇ ಇರ್ಬೋದು, ಒಂದು ಪ್ಲೇಟ್ ಪಲಾವೇ ಇರ್ಬೋದು, ಈ ರೀತಿ ಇರ್ಬೋದು. ಅದು ನಿಜವಾಗ್ಲೂ ಒಂದು ಪುಣ್ಯ, ಅಂಥವ್ರ ಆಶೀರ್ವಾದ ಕಾಯುತ್ತೆ. ಇನ್ನು ಸೆಕೆಂಡ್ ಒನ್ ಹೇಳ್ಬೇಕಂದ್ರೆ ಪರಿಶ್ರಮ. ಈಗ ಎಷ್ಟೋ ಜನ ಅದರಲ್ಲೂ ಸಾಮಾನ್ಯವಾಗಿ ಹೆಣ್ಮಕ್ಳು ಓದಲಿಕ್ಕಾಗಿರೋದಿಲ್ಲ, ಅಥವಾ ಏನೋ ಅಯ್ಯೋ ಏನು ಮಾಡೋದು ನಾವೀಗ ಓದಲಿಲ್ವಲ್ಲ ಅಂತನೋ, ಅಥವಾ ಸೊ ನಾವು ಇಂಥವ್ರ ಮನೆಯಲ್ಲಿ ಹುಟ್ಬಿಟ್ವಿ ಅಂತನೋ, ಇಂಥವ್ರನ್ನ ಮದುವೆ ಮಾಡ್ಕೊಂಡ್ವಿ ಅಂತನೋ, ಈ ರೀತಿ ಏನೆಲ್ಲ ಸುಮ್ಮನೆ ಕೊರಗೋದಕ್ಕಿಂತ ನೀವಿರೋ ಜಾಗದಲ್ಲೇ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ಒಂದೇ ಸಲಕ್ಕೆ ಎಲ್ಲ ಆಗ್ಬಿಡುತ್ತೆ ಅಂತ ನಾನು ಹೇಳಲ್ಲ. ಪ್ರತಿ ಸಲ ಪರಿಶ್ರಮ ಅನ್ನೋದು ಇರಬೇಕು. ಒಂದೇ ಸಲಕ್ಕೆ ಮಾಡಿಬಿಡ್ತೀವಿ, ಇಲ್ಲಾಂದರೆ 2 ಸಲಕ್ಕೆ ಮಾಡಿಬಿಡ್ತೀವಿ, 3ನೇ ಸಲ ನಮಗೆ ಬೇಜಾರಾಗೋಯ್ತು, ಅಕ್ಕಪಕ್ಕದವ್ರು ಆಡ್ಕೊಂಡ್ರು ನಮ್ಮನ್ನು, ಈ ರೀತಿಯೆಲ್ಲ ನಾವು ಮೆಂಟಾಲಿಟಿ ಬೆಳೆಸ್ಕೊಂಡ್ಬಿಟ್ರೆ ಅದು ಆಗೋದೇ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಕವಿತಾ ಮಿಶ್ರಾ ಅಂತ ಹೇಳ್ಬಿಟ್ಟು ಅವ್ರ ಮೇಡಮ್ ಕಂಪ್ಯೂಟರ್ ಸೈನ್ಸ್ ಓದಿ ಅವರು ಇಂಜಿನಿಯರಿಂಗ್ ಜಾಬ್ನ ಬಿಟ್ಟು ಅವರು ಹೊಲದಲ್ಲಿ 8 ಎಕರೆ ಅನ್ನೋದಕ್ಕೆ ಜಮೀನಿತ್ತು. ಸೊ ಸುಮಾರು 7-8 ಸಲ ಅವ್ರದ್ದು ಬೋರ್ವೆಲ್ಲು ಫೇಲ್ ಆಗಿತ್ತಂತೆ. ಸೊ ಲಾಸ್ಟಲ್ಲಿ ಅವ್ರು ಒಡವೆ ಎಲ್ಲ ಅಡ ಇಟ್ಬಿಟ್ಟು ಲಾಸ್ಟ್ ಅಂತ ಹೇಳ್ಬಿಟ್ಟು ಅದೊಂದು ಬೋರ್ವೆಲ್ನ ಕೊರಿಸ್ತಾರೆ. ಸೊ ಅವಾಗ ನೀರು ಬರುತ್ತೆ. ನನಗೆ ಪರ್ಟಿಕ್ಯುಲರಾಗಿ ಅವ್ರದ್ದು ಯಾವ ಊರು ಅಂತ ನೆನಪಾಗ್ತಲ್ಲ. ಅವರು ನಿಜವಾಗ್ಲೂ ಕೋಟಿಗಟ್ಟಲೆ ಇವತ್ತು ದುಡಿತಾ ಇದ್ದಾರೆ, ಎಷ್ಟೊಂದು ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ. ಸೊ ಅವರು ಹೇಳ್ತಾ ಇರ್ತಾರೆ, ನಾನು ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದರೆ ನಾನು ಇಷ್ಟೆಲ್ಲ ಸಾಧಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಸೊ ಎಷ್ಟು ಒಂದು ಮಲ್ಟಿಪರ್ಪಸ್ ರೀತಿ ಇದು ಕುರಿ ಸಾಗಣೆ ಇರ್ಬೋದು, ದಾಳಿಂಬೆ, ಮಾವು, ಶ್ರೀಗಂಧದ ಮರ ಎಲ್ಲನೂ ಹಾಕಿ ಒಳ್ಳೆ ತುಂಬ ಜನರಿಗೆ ಕೆಲಸನೂ ಕೊಟ್ಟಿದ್ದಾರೆ. ಅವರು ಕೂಡ ಚೆನ್ನಾಗಿ ಎತ್ತರಕ್ಕೆ ಬೆಳೆದಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮಾದರಿ ಅವರು. ಸೊ ಅವರು ಅವತ್ತು ನನಗೆ ಇಲ್ಲಿ ಸೂಕ್ತ ಜಾಬ್ ಮಾಡೋಕ್ಕೆ ಸೂಕ್ತ ಇಲ್ಲ, ಅಥವಾ ನಾನು ಓದಿದ್ದು ಸಿಟಿನಲ್ಲಿ, ನನಗೆ ಆ ಜಾಬೇ ಬೇಕು ಈ ಜಾಬೇ ಬೇಕು ಅಂದರೆ, ಯಾಕಂದರೆ ಅದಕ್ಕಿಂತಲೂ ಇವತ್ತು ಹೆಚ್ಚಾಗಿ ದುಡಿದಾರೆ. ಹಾಗೆ ಹೆಣ್ಮಕ್ಳು ಅಷ್ಟೇ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಿಂತ ಮಾಡಿ, ಬೇಡ ಅಂತ ಹೇಳಲ್ಲ, ಜಸ್ಟ್ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ, ಒಂದು ಸೀರೆ ಕುಚ್ತಿರ್ಬೋದು, ಅಥವಾ ಬ್ಲೌಸ್ ಡಿಸೈನ್ಸ್ ಇರ್ಬೋದು, ಅಥವಾ ಪಾರ್ಟ್ ಟೈಮ್ ಮನೆಯಲ್ಲಿ ಮಾಡೋವಂಥ ಜಾಬ್ಸ್ ಇರ್ಬೋದು, ಅಥವಾ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇರ್ಬೋದು, ಬ್ಯೂಟಿ ಪಾರ್ಲರ್ದಿರ್ಬೋದು, ಟ್ಯೂಷನ್ ಹೇಳ್ಕೊಡೋವಂಥದ್ದು ಇರ್ಬೋದು. ಈ ಥರ ಮಾಡ್ತೀನಿ ಅಂತಂದರೆ ಎಷ್ಟೊಂದು ಕೆಲಸಗಳಿರುತ್ತೆ. ಹಪ್ಪಳ ಸಂಡಿಗೆ ತವಿಂದನೂ ಮಾಡ್ಬೋದು, ಅಥವಾ ಹೋಮ್ ಮೇಡ್ ಗರಂ ಮಸಾಲ ಇರ್ಬೋದು, ಖಾರದ ಪುಡಿ ಇರ್ಬೋದು, ಈ ರೀತಿಯಿಂದನೂ ಮಾಡ್ಬೋದು. ಸ್ಯಾರಿ ಬಿಸ್ನೆಸ್ ಮಾಡ್ಬೋದು. ಅದು ನಿಮ್ಮ ಒಂದು ಇಂಟ್ರೆಸ್ಟು. ಒಂದೇ ಸಲಕ್ಕೆ ಸಕ್ಸಸ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಆಡ್ಕೊಳ್ಳೋರೇನೋ ಆಡ್ಕೊತಾರೆ, ಏನೂ ಮಾಡೋಕ್ಕಾಗಲ್ಲ. ಅವರಿರೋದೇ ಅದಕ್ಕೆ. ನಾವು ಆಡ್ಕೊಳ್ಳೋರು ಆಡ್ಕೊತಾರೆ, ಅದೇ ನಾವು ಚೆನ್ನಾಗಿ ಅಂಥವ್ರಿಗೆಲ್ಲ ಏನಂದರೆ ನಾವು ಬೆಳೆದಾಗ್ಲೇ ಅವ್ರಿಗೆ ಅದು ಒಂದು ರೀತಿ ಏನಂತೇಳಿ ಅವ್ರಿಗೆ ಅದು ಆ ಪ್ರಶ್ನೆಗೆ ಉತ್ತರ ಅಂತ ಹೇಳಕ್ಕೆ ನಾನು ಅಷ್ಟು ಇಷ್ಟಪಡ್ತೀನಿ ಅಷ್ಟೇ. ಸೊ ಅವ್ರು ಆಡ್ಕೊತಾರೆ, ಇವ್ರು ಆಡ್ಕೊತಾರೆ, ಈ ನಮಗೆ ಅಂತ ಅಂದ್ಕೊಂಡು ಅಂತ ಟೈಮ್ ಪಾಸ್ ಮಾಡ್ಕೊಂಡಾಗಲಿ, ಸುಮ್ಮನೆ ನಮ್ಮ ಲೈಫ್ನ ನಾವು ಜೀವನನ ವ್ಯರ್ಥ ಮಾಡ್ಕೊಂಡು ಬಂದರೆ, ನಮಗೆ ಕಷ್ಟ ಅಂದಾಗ ಯಾರೂ 1,000 ರೂಪಾಯಿ ಕೊಡೋಲ್ಲ, 100 ರೂಪಾಯಿನೂ ಕೊಡೋಲ್ಲ ಫ್ರೀಯಾಗಿ. ಯಾಕಂದರೆ ಕಟ್ಕೊಂಡಿದ್ದ ಗಂಡನೇ ನೋಡಿ, ಪ್ರತಿ ಸಲ ನೀವು ಒಂದು 3 ದಿವಸಕ್ಕೂ 100 ರೂಪಾಯಿ ಕೇಳಿ ನೋಡಿ, ನಿನಗೆ ಮಾಡೋಕ್ಕೆ ಬರೋ ಕೆಲಸ ಇಲ್ವಾ ಅಂತಂತಾರೆ. ಸೊ ಇದಕ್ಕೋಸ್ಕರ ನಾನು ಹೇಳ್ತೀನಿ, ಹೆಣ್ಮಕ್ಳಿಗೆ ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಸಂಪಾದನೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಯಾರು ಹಂಗಲ್ಲೂ ಇರೋವಂಥದ್ದಲ್ಲ, ಏನಿಲ್ಲ, ನಾನು ಜಸ್ಟ್ ಅವ್ರ ಖರ್ಚು ಅವ್ರು ಮಾಡ್ಕೊತಾರಪ್ಪ ಅನ್ನೋ ಥರ ಅವ್ರಿಗೊಂದು ಸಂಪಾದನೆ ಅನ್ನೋದು ನಿಜವಾಗ್ಲೂ ಮೇಯ್ನ್ ಬೆಸ್ಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. 3ನೇದು ಏನಂತ ಹೇಳಿದ್ರೆ ಭಕ್ತಿ. ಎಲ್ಲ ಎಷ್ಟೇ ಶ್ರಮಪಟ್ಟು, ಇದು ನಂಬೋ ಅಂಥವ್ರಿಗೆ ದೇವ್ರನ್ನ ಎಷ್ಟೇ ಶ್ರಮಪಟ್ಟು ನಾವು ಮಾಡ್ತೀವಿ, ನಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಬೇಕು ಅಂದರೆ ದೇವ್ರ ಮೇಲಿನ ಭಕ್ತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೇವನೊಲಿದರೆ ಕೊರಡು ಕೊನರುವುದು, ಬರಡು ಹಯನಾಗುವುದು ಅಂತ ಹೇಳ್ತಾರಲ್ಲ, ಹಾಗೆ ನಿಜವಾಗ್ಲೂ ಕಲ್ಲು ಕೂಡ ಅರಳಿ ಹೂವಾಗುತ್ತಂತೆ. ಇದು ಒಂದು ನಂದು ಕೂಡ ಪರ್ಸ್ನಲ್ ಒಪಿನಿಯನು. ಸೊ ಏನಂತ ಹೇಳಿದ್ರೆ, ಒಂದು ಭಕ್ತಿ, ಒಂದು ದೇವ್ರ ಪೂಜೆ ಅನ್ನೋದು ನಮಗೂ ಕೂಡ ಶಾಂತಿ ಸಮಾಧಾನ ಅನ್ನೋದನ್ನು ತಂದು ಕೊಡುತ್ತೆ. ಸೊ ಎಷ್ಟೊಂದು
ಒಳ್ಳೇದು ಕೂಡ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಇವಾಗ ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಹಿಂದಿನ ಕಥೆಗಳು, ಸತ್ತಂಥ ರಾಜಕುಮಾರನ್ನ ಬದುಕಿಸಿದಂಥ ದಿನ ಅವತ್ತು. ಅದಕ್ಕೋಸ್ಕರ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುವಂಥದ್ದು. ಸತಿ ಸಾವಿತ್ರಿ ಯಮನಿಂದ ಗಂಡನ್ನ ಉಳಿಸ್ಕೊಂಡಿದ್ದಂಥದ್ದು. ಭಕ್ತ ಮಾರ್ಕಂಡೇಯ ಬರೀ 16 ವರ್ಷ ಅಂತ ಅವನಿಗೆ ಹೇಳಿದಾಗ ಅವನೇ ತಪಸ್ಸು ಮಾಡಿ ಚಿರಂಜೀವಿ ಆಗಿರುವಂಥದ್ದು, ಶಿವನಿಂದ ವರ ಪಡ್ಕೊಂಡಿರೋವಂಥದ್ದು. ಹಾಗೆಯೇ ಭಕ್ತಿ ಹೇಗೆ ಅಂತಂದರೆ, ನಿನ್ನನ್ನು ಕೊಲ್ತೀನಿ ಅಂತ ಭಗವಂತ ನಿರ್ಧಾರ ಮಾಡಿದ್ರೆ ಅದೇ ಭಕ್ತಿಯಿಂದ ನಿನ್ನ ಗೆಲ್ತೀನಿ ಪರಮಾತ್ಮ ಅನ್ನೋಷ್ಟು ಆ ಭಕ್ತನಲ್ಲಿ ಭರವಸೆ ಅನ್ನೋದು ಸ್ಟ್ರಾಂಗ್ ಆಗಿರಬೇಕು. ಸೊ ಭಕ್ತಿಗೆ ನಿಜವಾಗ್ಲೂ ಭಗವಂತ ಒಲಿತಾನೆ. ಆದರೆ ನಮ್ಮ ಭಕ್ತಿ ಕೂಡ ಅತಿಯಾಗಿ ದುರಾಸೆ, ದುಷ್ಟತನ, ಇನ್ನೊಬ್ರಿಗೆ ನೋವು ಮಾಡೋ ಅಂಥದ್ದು ಅಥವಾ ಇನ್ನೊಬ್ರು ಹಾಳಾಗಲಿ ಅನ್ನೋ ಅಂಥದ್ದು ಆ ರೀತಿ ಇರಬಾರ್ದು. ಸೊ ನಾವು ಬೆಳಿಬೇಕು ನಿಜ, ಹಾಗಂದ್ಬಿಟ್ಟು ಇನ್ನೊಬ್ರು ಹಾಳಾಗಲಿ ಅಂತ ಯಾವತ್ತೂ ಬೇಡ್ಕೋಬಾರ್ದು. ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಕೈಲಾದಷ್ಟು ಇನ್ನೊಬ್ರನ್ನ ಬೆಳೆಸೋದಕ್ಕೂ ನಾವು ಟ್ರೈ ಮಾಡಬೇಕು. ಸೊ ನನಗೆ ಗೊತ್ತಿರೋಷ್ಟು ಇದು ಒಂದು, ನಾನು ಹೇಳ್ದಾಗೆ ಅನ್ನದಾನ ಶ್ರೇಷ್ಠ ದಾನ. ಸೊ ಬರೀ ಅನ್ನದಾನ ಅಂತಲೇ ಅಲ್ಲ, ನಿಮ್ಮ ಕೈಲಿ ಆದರೆ ಮಕ್ಕಳಿಗೆ ವಿದ್ಯಾದಾನ ಮಾಡ್ಬೋದು, ಅಥವಾ ಎಷ್ಟೊಂದು ಅನಾಥಾಶ್ರಮಗಳಿಗೆ ಅಥವಾ ರುದ್ರಾಶ್ರಮಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು. ನಾನಿಲ್ಲಿ ಪರ್ಟಿಕ್ಯುಲರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಆದಷ್ಟು ದೇವಸ್ಥಾನಗಳಿಗೆಲ್ಲ ದುಡ್ಡು ಹಾಕೋದಕ್ಕಿಂತ ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆ ಸಹಾಯ ಮಾಡಿ. ದೇವರಿಗೆ ನಮ್ಮ ದುಡ್ಡು ಅವಶ್ಯಕತೆ ಇಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ ಅಷ್ಟೊಂದು ಸಕಲ ಚರಾಚರ ಜೀವಗಳನ್ನ ಕಾಯುವಂಥವನು. ನಾವು ಹಾಕೋ 100 ರೂಪಾಯಿ, 1000 ರೂಪಾಯಿ, ಲಕ್ಷ ರೂಪಾಯಿ ಆ ಭಗವಂತನಿಗೆ ಯಾವ ಲೆಕ್ಕನೂ ಇಲ್ಲ. ಅದೇ ದುಡ್ಡು ಹಸ್ತವ್ರಿಗಿರಲಿ ಅಥವಾ ಕಷ್ಟದಲ್ಲಿರೋರಿಗಿರಲಿ, ಎಷ್ಟೋ ಜನ ಆಪ್ರೇಷನ್ಸ್ ಮಾಡಿಸ್ಕೊಳ್ಳೋದಕ್ಕೆ, ಮೆಡಿಸನ್ಸ್ ತೊಗೊಳೋದಕ್ಕಿರ್ಬೋದು, ಅಂಥವರಿಗೆ ಸಹಾಯ ಮಾಡಿ. ಅಂಥವ್ರ ಆಶೀರ್ವಾದ, ಅಂಥವ್ರ ಸಂತೋಷ ನಿಮ್ಮ ಮುಖದಲ್ಲಿ ನಿಜವಾಗ್ಲೂ ಒಂದು ಹೊಳಪನ್ನ ತಂದುಕೊಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಷ್ಟೇ, ನಾನು ಯಾವ ದೇವಸ್ಥಾನಗಳಿಗೂ ಅಷ್ಟಾಗಿ ಹುಂಡಿಗಳಿಗೆಲ್ಲ ದುಡ್ಡು ಹಾಕುವಂಥದ್ದು, ತುಂಬ ದೇವ್ರುಗಳಿಗೆಲ್ಲ ಮರಿ ಕುಯ್ತೀನಪ್ಪ ಆ ಥರ ಈ ಥರ ಅಂತೆಲ್ಲ ನಾನು ಹರಿಸ್ಕೊಳ್ಳೋ ಅಂಥದ್ದು ಆ ಥರ ಎಲ್ಲ ಇಲ್ಲ. ನಾನು ಹರಿಸ್ಕೊಂಡ್ರು ತುಂಬ ಸಿಂಪಲಾಗಿ ಹರಿಸ್ಕೊತೀನಿ. ನನ್ನ ಕೈಲಿ ಆಗುವಂಥದ್ದೇ ನಾನು ಹರಿಸ್ಕೊತೀನಿ. ನನ್ನಲ್ಲಿ ನನಗೆ ಹರಕೆ ಇದೆ ಅಂದ್ಬಿಟ್ಟು ಅಂತ ನಾನು ಇನ್ನೊಬ್ಬರನ್ನ ತೀರಿಸ್ಕೊಡಿ ಅಂತ ನಾವು ಕೇಳಲ್ಲ, ಇನ್ನೊಬ್ರ ಹತ್ರ ನಾನು ದುಡ್ಡು ಕೇಳಲ್ಲ. ಸೊ ಸೆಕೆಂಡ್ ಒನ್ ಹೇಳಿದ ಹಾಗೆ ಪರಿಶ್ರಮ. ಯಾವುದೇ ಒಂದಕ್ಕಾದ್ರೂ ಶ್ರಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ನು ನಾನು ಹೇಳಿದಾಗೆ ಭಕ್ತಿ, ಅಥವಾ ನಂಬುದವ್ರಂಥವ್ರಿಗಾದ್ರೆ ದೇವ್ರ ಭಕ್ತಿ ಅಂತ ಹೇಳ್ಬೋದು, ನಂಬದೇ ಇರೋ ಅಂಥವ್ರಿಗಾದ್ರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸು, ನಂಬಿಕೆ ಅಂತ ಹೇಳ್ಬೋದು. ಸೊ ಇಷ್ಟು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಒಂದು ಟೈಮು ಚೇಂಜ್ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮನ ಅರ್ಜುನ ಕೇಳ್ತಾನಂತೆ, ಎಲ್ಲದಕ್ಕೂ ಹಣೆ ಬರಹದಲ್ಲಿರೋ ಥರನೇ ಆಗುತ್ತೆ ಅನ್ನೋದಾದರೆ ಯಾಕೆ ಮನುಷ್ಯ ಪ್ರಯತ್ನ ಪಡಬೇಕು, ಕಷ್ಟಪಡಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನಂತೆ, ಯಾರಿಗೆ ಗೊತ್ತು ಹಣೆ ಬರದಲ್ಲಿ ಪ್ರಯತ್ನ ಪಟ್ಟರೆ ಆಗುತ್ತೆ ಅಂತ ಇರ್ಬೋದು ಅಂತ ಹೇಳ್ಬಿಟ್ಟು ಅಂತ. ಸೊ ಪ್ರಯತ್ನ ನಮ್ಮದು, ಫಲ ಆ ಭಗವಂತನೇ ಬಿಟ್ಟಿದ್ದು. ಆದರೆ ಒಳ್ಳೆ ಪ್ರಯತ್ನಕ್ಕಂತೂ ನಿಜವಾಗ್ಲೂ ಫಲ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಆದರೆ ರುಚಿಯಾದಂಥ ಹಣ್ಣು ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು, ಬಾಯ್.